ನಮಸ್ಕಾರ. ರಾತ್ರೋರಾತ್ರಿ ದುಡ್ಡು ಬರುವ ಏಕೈಕ ಮಂತ್ರ ಇದು. ರಾತ್ರೋರಾತ್ರಿ ಹಣ ಬಂದು ಬಿಡುತ್ತೆ. ರಾತ್ರೋರಾತ್ರಿ ದುಡ್ಡು ಬರುವ ಏಕೈಕ ಮಂತ್ರ. ಅಪ್ಪಿ ತಪ್ಪಿ ಯಾರ ಹತ್ರನೂ ಹೇಳ್ಬೇಡಿ. ಅಪ್ಪಿ ತಪ್ಪಿ ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗ್ಬಿಡಿ. ಯಾರಿಗೂ ಹೇಳೋಕ್ಕೆ ಹೋಗ್ಬಿಡಿ. ಸೀಕ್ರೆಟಾಗಿ ಮಾಡ್ತಾ ಹೋಗಿ. ಕಷ್ಟದಲ್ಲಿದ್ದವರನ್ನು ಕೈ ಹಿಡಿಯುವ ಏಕೈಕ ಮಂತ್ರ. ಸಡನ್ ದುಡ್ಡು ಬಂದುಬಿಡುತ್ತೆ. ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ನೀವು ಮಾಡುವ ಉದ್ಯೋಗದಿಂದ ಬರ್ತತೋ, ನೀವು ಮಾಡುವ ವ್ಯಾಪಾರದಿಂದ ಬರ್ತತೋ, ನೀವು ಮಾಡುವ ಕೃಷಿ ವ್ಯವಸಾಯದಿಂದ ಬರ್ತತೋ, ಅನ್ಯ ಮೂಲಗಳಿಂದ ಬರ್ತತೋ, ರೋಡ್ನಲ್ಲಿ ಹೋಗ್ಬೇಕಾದ್ರೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಸಿಗುತ್ತೋ, ಅಥವಾ ಬೇರೆ ವ್ಯಕ್ತಿ ಬಂದು ಸಹಾಯಕ್ಕೆ ಬರ್ತಾನೋ ಗೊತ್ತಿಲ್ಲ. ದೇವರೇ ಮಾನವನ ರೂಪದಲ್ಲಿ ಬಂದು ಖಂಡಿತವಾಗ್ಲೂ ಸಹಾಯ ಮಾಡೇ ಮಾಡ್ತಾನೆ. ದೇವರೇ ಪ್ರಾಣಿಗಳ ರೂಪದಲ್ಲಿ ಬಂದು ನಿಮಗೆ ಖಂಡಿತವಾಗ್ಲೂ ದಾರಿ ತೋರಿಸ್ತಾನೆ. ಯಾಕೆಂದರೆ ಕಷ್ಟದಲ್ಲಿದ್ದವರನ್ನು ಕೈ ಹಿಡಿಯುವ ಏಕೈಕ ಮಂತ್ರ. ತಮಾಷೆಗೂ ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗ್ಬೇಡಿ. ಯೂಟ್ಯೂಬಲ್ಲಿ ಗುರುಗಳದ್ದು ಒಂದು ವಿಡಿಯೋ ನೋಡಿದ್ದೆ. ರಾತ್ರೋರಾತ್ರಿ ದುಡ್ಡು ಬರುವ ಮಂತ್ರ, ಏಕೈಕ ಮಂತ್ರ ಅಂತ. ಅಪ್ಪಿ ತಪ್ಪಿ ಯಾರ ಹತ್ರನೂ ಹೇಳ್ಬೇಡಿ ಅಂದ್ಬಿಟ್ಟಿದ್ದೆ. ನಾನೇನೋ ತಮಾಷೆ ಅಂದ್ಕೊಂಡು ನಾನು ಹೇಳ್ಬಿಟ್ಟೆ. ನನಗೆ ದುಡ್ಡು ಬರೋದು ನಿಂತು ಹೋಗ್ಬಿಡ್ತು ಅಂತ ಇದು ಮಾಡ್ಕೊಂತೀರ. ಅದಕ್ಕೋಸ್ಕರ ಸೀಕ್ರೆಟಾಗಿರ್ಬೇಕು ಇವೆಲ್ಲ. ಒಂದೊಂದು ಸೀಕ್ರೆಟಾಗಿ ಮಂತ್ರಗಳು ಹೇಳ್ತಾ ಹೋದ್ರೇ ಕಾಸ್ಮಿಕ್ ಎನರ್ಜಿಗೆ ಕನೆಕ್ಟಿವಿಟಿ ಸಿಗುತ್ತೆ. ಕಾಸ್ಮಿಕ್ ಎನರ್ಜಿಗೆ ನಿಮ್ಮ ಒಂದು ಮಾತುಗಳು ಕನೆಕ್ಟಿವಿಟಿ ಸಿಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಇದು ತಮಾಷೆ ಅಲ್ಲ. ರಾತ್ರೋರಾತ್ರಿ ದುಡ್ಡು ಬರುವ ಏಕೈಕ ಮಂತ್ರ ಇದು. ಯಾವ ಮಂತ್ರ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ಈಗ ಆಸ್ತಿಗಳು ಬರ್ತಿಲ್ಲ, ತಂದೆ ತಾಯಿ ಆಸ್ತಿ ಕೊಡ್ತಿಲ್ಲ ಅಂತಿರ್ತೀರ. ದೊಡ್ಡಪ್ಪ ಚಿಕ್ಕಪ್ಪಗಳ ನಡುವೆ, ತಾತ ಅಜ್ಜಿದು ಆಸ್ತಿಗಳು ಬರ್ತಿಲ್ಲ, ನಮಗೆ ಪಿತ್ತರಾರ್ಜಿತ ಆಸ್ತಿಗಳು ಬರ್ತಿಲ್ಲ, ಆಸ್ತಿ ವಿಚಾರದಲ್ಲಿ ಗಲಾಟೆ ಎಲ್ಲ ಇದ್ದಾವೆ ಅಂತಿರ್ತೀರ. ಆಸ್ತಿ ಬರ್ತಿಲ್ಲ ಅಂತಿರ್ತೀರಲ್ಲ, ಆಸ್ತಿ ಬರೋ ವಿಚಾರಕ್ಕೂ ಹೆಲ್ಪ್ಫುಲ್ ಆಗುತ್ತೆ. ಸಡನ್ನಾಗಿ ದುಡ್ಡು ಬರುತ್ತೆ. ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ, ಯಾವ ಮೂಲದಿಂದ ಬರುತ್ತೆ ಗೊತ್ತಿಲ್ಲ, ಭಗವಂತ ಯಾವ ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡ್ತಾನೋ ಗೊತ್ತಿಲ್ಲ. ಅದೃಷ್ಟ ಅಂತೂ ಸ್ಟಾರ್ಟ್ ಆಗಿಬಿಡುತ್ತೆ. ವಿಪರೀತ ಅದೃಷ್ಟ ಅಂತೂ ಬಂದ್ಬಿಡುತ್ತೆ. ಅದಕ್ಕೆ ರಾತ್ರೋರಾತ್ರಿ ದುಡ್ಡು ಬರುವ ಏಕೈಕ ಮಂತ್ರ ಇದು. ಇದನ್ನು ಅಪ್ಪಿ ತಪ್ಪಿ ಯಾರ ಹತ್ರನೂ ಹೇಳಕ್ಕೆ ಹೋಗ್ಬಿಡಿ. ಬಾಯಿ ಬಿಟ್ಟರೆ ಬರಲ್ಲ. ಯಾವುದಪ್ಪ ಇದು ರಾತ್ರೋರಾತ್ರಿ ದುಡ್ಡು ಬರುವ ಏಕೈಕ ಮಂತ್ರ? ಅಲ್ಲ, ಮಂತ್ರ ಹೇಳಿದ ತಕ್ಷಣ ಕೇಳಿದ ತಕ್ಷಣ ದುಡ್ಡು ಬಂದುಬಿಡುತ್ತಾ? ಅದೇ ನೋಡಿ, ಇದೇ ಸೀಕ್ರೆಟು. ಈಗ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಚೆನ್ನಾಗಿ ಓದಬೇಕು, ಉದ್ಯೋಗಕ್ಕೆ ಸೇರ್ಕೊಬೇಕು, ವ್ಯಾಪಾರ ಮಾಡಬೇಕು, ಕೃಷಿ ವ್ಯವಸಾಯ ಮಾಡಬೇಕು. ಕಾಯಕವೇ ಕೈಲಾಸ, ದುಡಿಮೆಯೇ ದೇವ್ರಂತ ನಂಬಿ ಬದುಕದು ಸರ್ವೇ ಸಾಮಾನ್ಯ. ಬಟ್ ಈ ಮಂತ್ರ ಇದೆಯಲ್ಲ, ಇದು ರಾತ್ರೋರಾತ್ರಿ ಹಣ ಬರುವ ಏಕೈಕ ಮಂತ್ರ. ಯಾರ ಹತ್ರನೂ ಬಾಯಿ ಬಿಡಕ್ಕೆ ಹೋಗ್ಬಿಡಿ. ಈಗ ನಾನು ಯೂಟ್ಯೂಬಲ್ಲಿ ಹೇಳ್ತಿದ್ದೀನಿ, ಎಲ್ಲರಿಗೂ ನಿಮಗೆ ಹೇಳೋಕ್ಕಾಗಲ್ಲ ಅಂತ ಈ ಯೂಟ್ಯೂಬ್ ಅಂತ ಪ್ಲ್ಯಾಟ್ಫಾರಮ್ ಮುಖಾಂತರ ಹೇಳ್ತಾ ಇರ್ತೀವಿ. ಇದು ಅದ್ಭುತವಾದ ಒಂದು ಪ್ಲ್ಯಾಟ್ಫಾರಮ್ಮು. ಎಲ್ಲರಿಗೂ ತಲುಪಿಬಿಡುತ್ತೆ, ಬೇಗ ರೀಚ್ ಆಗುತ್ತೆ. ಇದನ್ನು ಕರೆಕ್ಟಾಗಿ ನಂಬಿಕೆ ಇಟ್ಕೊಂಡು ಕ್ಲೀನಾಗಿ ಮಾಡಿರಿ. ಖಂಡಿತವಾಗ್ಲೂ ಕಷ್ಟದಲ್ಲಿದ್ದವರನ್ನು ಕೈ ಹಿಡಿಯುವ ಏಕೈಕ ಮಂತ್ರ. ದುಡ್ಡು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಯಾವ ಮೂಲದಿಂದ ಬರುತ್ತೋ ಗೊತ್ತಿಲ್ಲ, ನಿಮಗೆ ಯಾರು ಕೊಡ್ತಾರೋ ಗೊತ್ತಿಲ್ಲ. ಫ್ರೆಂಡ್ಸ್ ಕೊಡ್ತಾರೋ, ಸಂಬಂಧಿಕರು ಕೊಡ್ತಾರೋ, ಅನ್ನೋನ್ ವ್ಯಕ್ತಿಗಳು ಕೊಡ್ತಾರೋ, ನಿಮ್ಮ ಅಕೌಂಟಿಗೆ ಬರುತ್ತೆ ದುಡ್ಡು. ಎಲ್ಲಿಂದ ಬರ್ತತೋ ಗೊತ್ತಿಲ್ಲ, ಒಟ್ಟು ನಿಮ್ಮ ಅಕೌಂಟಿಗೆ ದುಡ್ಡು ಬರ್ತದೆ. ನಿಮಗಂತೂ ದುಡ್ಡು ಬರ್ತದೆ. ಆಸ್ತಿಗಳ ವಿಚಾರದಲ್ಲಿ, ಯಾವುದೇ ವಿಚಾರದಲ್ಲಿರ್ಬೋದು. ನಿಮಗೆ ಉದ್ಯೋಗದಿಂದ ಯಾರೋ ಕೆಲಸ ಕೊಡಿಸಿ ಸಹಾಯ ಮಾಡ್ಬೋದು.
ವ್ಯಾಪಾರಕ್ಕೆ ಪಾರ್ಟ್ನರ್ ಆಗಿ ಮಾಡೋಣ ಅಂತ ಬರ್ಬೋದು. ಕೃಷಿ ವ್ಯವಸಾಯಕ್ಕೆ ಯಾರೋ ಐಡಿಯಾ ಕೊಡ್ಬೋದು. ನೋಡ್ರಿ, ಯಾರು ನಮಗೆ ಸಲಹೆಗಳು ಕೊಡ್ತಾರೋ, ಮಾರ್ಗದರ್ಶನ ಕೊಡ್ತಾರೋ ಅವರೇ ದೇವರು, ತಿಳ್ಕೊಳ್ರಿ. ಕಲಿಯುಗದಲ್ಲಿ ದೇವರೆಲ್ಲಿದ್ದಾನಪ್ಪ ಅಂದರೆ, ನಮಗೆ ಯಾರು ಹೆಲ್ಪ್ ಮಾಡ್ತಾರೋ, ನಮಗೆ ಯಾರು ಸಹಾಯ ಮಾಡ್ತಾರೋ ಅವರೇ ನಮಗೆ ದೇವರು. ಯಾವುದು ಗೊತ್ತಾ ಇದು ಮಂತ್ರ? ಗಜೇಂದ್ರ ಮೋಕ್ಷ. ನೋಡಿ, ಗಜೇಂದ್ರ ಮೋಕ್ಷನ ಯೂಟ್ಯೂಬ್ನಲ್ಲಿ ಗಜೇಂದ್ರ ಮೋಕ್ಷ ಅಂತ ಹೊಡೀರಿ, ಬರುತ್ತೆ. ಇದನ್ನು ಪ್ರತಿ ಗುರುವಾರ ಮಧ್ಯರಾತ್ರಿ 12 ಗಂಟೆಗೆ, ಪ್ರತಿ ಗುರುವಾರ ಮಧ್ಯರಾತ್ರಿ 12 ಗಂಟೆಗೆ ಅಂದರೆ ಶುಕ್ರವಾರಕ್ಕೆ ಬೀಳುತ್ತೆ. ಪ್ರತಿ ಗುರುವಾರ ಮಧ್ಯರಾತ್ರಿ 12 ಗಂಟೆಗೆ ಅಂದರೆ ಶುಕ್ರವಾರಕ್ಕೆ ಬೀಳುತ್ತೆ. ಯೂಟ್ಯೂಬಲ್ಲಿ ಗಜೇಂದ್ರ ಮೋಕ್ಷನ ಹಾಕ್ಕೊಂಡು ಕೇಳ್ತಾ ಬನ್ನಿ ಸಾಕು. ಒಂದು ಬಾರಿ ಕೇಳ್ತಾ ಬನ್ನಿ ಸಾಕು, ರಾತ್ರೋರಾತ್ರಿ ನಿಮಗೆ ದುಡ್ಡು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಎಲ್ಲಿಂದ ಬರುತ್ತೆ, ಯಾರು ಕೊಡ್ತಾರೆ, ಯಾರು ಹೆಲ್ಪ್ ಮಾಡ್ತಾರೆ ಗೊತ್ತಿಲ್ಲ. ಒಟ್ಟು ಭಗವಂತ ಅಂತೂ ಒಂದು ದಾರಿ ತೋಡಿಸ್ತಾನೆ, ಕೈ ಹಿಡಿತಾನೆ. ಮಾನವನ ರೂಪದಲ್ಲಿ ಬರ್ತಾನೋ, ಪ್ರಾಣಿ ಪಶು ಪಕ್ಷಿಗಳ ಮುಖಾಂತರ ಬರ್ತಾನೋ, ಅನ್ಯ ವ್ಯಕ್ತಿಗಳ ಮುಖಾಂತರ ಬರ್ತಾನೋ ಗೊತ್ತಿಲ್ಲ. ದುಡ್ಡಿನ ವಿಚಾರಕ್ಕೆ, ಆಸ್ತಿ ವಿಚಾರಕ್ಕೆ ಪವರ್ಫುಲ್ ಪರಿಹಾರ. ಅರ್ಥ ಆಯ್ತಾ? ಅಪ್ಪಿ ತಪ್ಪಿ ಯಾರ ಹತ್ರನೂ ಹೇಳಕ್ಕೆ ಹೋಗ್ಬಿಡಿ, ಯಾರ ಹತ್ರನೂ ಬಾಯಿ ಬಿಡಂಗಿಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ನಮಸ್ಕಾರ.